ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಈ ಲಾಟರಿ ದಂಧೆಯ ವಿಸ್ತೃತ ವರದಿಯನ್ನು ತನ್ನ ಕವರ್ ಸ್ಟೋರಿಯಲ್ಲಿ ಬಿತ್ತರಿಸಿತ್ತು. ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಕೂಡ ಕ್ರಮವನ್ನು ಕೈಗೊಳ್ತಾ ಇದೆ. ಈಗಾಗಲೇ ಒಂದಷ್ಟು ಅಧಿಕಾರಿಗಳ ಹೆಸರನ್ನು ಸಿಐಡಿ ಬಹಿರಂಗಪಡಿಸಿದೆ. ಅದರ ಜೊತೆಗೆ ಈಗ ಸಿಐಡಿಯ ಐಜಿ ಈ ಪ್ರಕರಣದಲ್ಲಿ ಮತ್ತೊಬ್ಬ ಉನ್ನತ ಅಧಿಕಾರಿ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅವರ ವರದಿಯ ಆಧಾರದಲ್ಲಿ ಆ ಅಧಿಕಾರಿಯ ತಲೆದಂಡ ಆಗುವ ಸಾಧ್ಯತೆ ಇದೆ ಎನ್ನುವಂತಹ ಸೂಚನೆಯನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ಕೆಜೆ ಜಾರ್ಜ್ ಕೊಟ್ಟಿದ್ದಾರೆ. ಈಗ ಕೆಲವು ಮಾಧ್ಯಮದಲ್ಲಿ ತಪ್ಪು ಮಾಹಿತಿ ಬರ್ತಾ ಇದೆ. ಆ ಎನ್ಕ್ವೈರಿಯಲ್ಲಿ 32 ಜನರ ಹೆಸರು ಬಂದಿಲ್ಲ. ಅವರಿಗೆ ಮಧ್ಯಂತರ ವರದಿಯಲ್ಲಿ ಬರೀ ಒಬ್ಬರದೇ ಹೆಸರು ಬಂದಿದೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಆ ಆಫೀಸರ್ ಮೇಲೆ ಈಗಾಗಲೇ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನೊಬ್ಬರ ಹೆಸರನ್ನ IG ಅವರು ರಿಪೋರ್ಟಲ್ಲಿ ಕಳಿಸಿದ್ದಾರೆ. ಅವ್ರನ್ನ ಸಮೇತ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಿ ಈಗ ನಾವು CBIಗೆ ಎನ್ಕ್ವೈರಿ ಕೊಟ್ಟಿದ್ದೀವಿ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ಈ ಒಂದು ಅಕ್ರಮ ಲಾಟರಿ ಹಗರಣಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬ ಅಧಿಕಾರಿಯ ತಲೆದಂಡದ ಸೂಚನೆಯನ್ನ ಕೆಜೆ ಜಾರ್ಜ್ ಕೊಟ್ಟಿರುವಂಥದ್ದು, ಅವರು ಹೇಳಿದ ಮಾತು. ರಾಘವೇಂದ್ರ, ಏನು ಅಕ್ರಮ ಲಾಟರಿ ದಂಧೆ ಬಗ್ಗೆ ಏನು ಸುವರ್ಣ ನ್ಯೂಸ್ ಬೆಳಕಿಗೆ ತಂತು, ಆ ನಂತರ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಗುಮಾನಿ ಶುರುವಾಯಿತು. ಈಗಾಗಲೇ ಏನು IPS ಅಧಿಕಾರಿಗಳನ್ನ ಏನು ಅಮಾನತ್ ಮಾಡಲಾಗಿದೆ. ಇನ್ನೂ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಏನಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ CID ಅನ್ನು ಮಧ್ಯಂತರ ವರದಿ ಕೊಟ್ಟಿದೆ. CID IG ಇನ್ನೊಬ್ಬ ಅಧಿಕಾರಿ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಮಾತನ್ನ ಗೃಹ ಇಲಾಖೆಗೆ ನೀಡಿದ್ದಾರೆ ಎನ್ನುವಂತದ್ದು. ಈ ಬಗ್ಗೆ ಗೃಹ ಸಚಿವರಾಗಿರುವಂತಹ ಜಾರ್ಜ್ ಕೂಡ ಹೇಳಿದ್ರು. ಒಬ್ಬ ಅಧಿಕಾರಿಯ ಬಗ್ಗೆ CID IG ಮಾಹಿತಿ ಕೊಟ್ಟಿದ್ದಾರೆ. ಅವರನ್ನ ಸಸ್ಪೆಂಡ್ ಮಾಡೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ರು. ಆದ್ರೆ ಆ ಅಧಿಕಾರಿ ಯಾರು ಅನ್ನುವುದನ್ನ ಗೃಹ ಸಚಿವರು ಬಹಿರಂಗ ಪಡಿಸಲಿಲ್ಲ. ಆದ್ರೆ ಹಿರಿಯ ಅಧಿಕಾರಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಸುಳಿವನ್ನ ಜಾರ್ಜ್ ನೀಡಿದ್ದಾರೆ. ಅವ್ರದ್ದು ಇವತ್ತು ಅವ್ರದ್ದು ಅಮಾನತ್ ಆಗುವಂತ ಒಂದು ಸಾಧ್ಯತೆ ಕೂಡ ಇರಬಹುದು ಅನ್ನುವಂತ ಒಂದು ಮಾಹಿತಿ ಇದೆ. ರಾಘವೇಂದ್ರ, ಒಟ್ಟಾರೆ ಈ ಅಕ್ರಮ ಲಾಟರಿ ದಂಧೆಯಲ್ಲಿ ಇನ್ನೂ ಅನೇಕ ಅಧಿಕಾರಿಗಳಿದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಏನು ಆರೋಪ ಇದೆ. ಆ ಆರೋಪ ಮಧ್ಯಂತರ ವರದಿಯಲ್ಲಿ ಅಷ್ಟು ಅಧಿಕಾರಿಗಳ ಹೆಸರಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಜಾರ್ಜ್ ಹೇಳಿದ್ರು. ಒಬ್ಬ ಅಧಿಕಾರಿ ಬಗ್ಗೆ ಸ್ಪಷ್ಟವಾಗಿ ಏನು CID IG ಹೇಳಿದ್ದಾರೆ. ಅವರ ಶಿಫಾರಸಿನ ಪ್ರಕಾರ ಕ್ರಮ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ರಾಘವೇಂದ್ರ, ಎಸ್, ಇವತ್ತು CID IG ಇವತ್ತು ಆ ಒಂದು ವರದಿಯನ್ನ ಕೊಡ್ತಾರಾ? ಒಂದೊಮ್ಮೆ ಕೊಟ್ಟಿದ್ದೇ ಆದ್ರೆ ಇವತ್ತೇ ಆ ಅಧಿಕಾರಿಯ ತಲೆದಂಡೆ ಆಗುವಂತ ಸಾಧ್ಯತೆ ಇದೆಯಾ? ರಾಘವೇಂದ್ರ, CID ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸಿ ಆಗಿದೆ. ಆ ವರದಿ ಆಧರಿಸಿಯೇ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮವನ್ನು ಕೈಗೊಂಡಿದೆ. ಅಲ್ಲದೆ ಪ್ರಕರಣವನ್ನ ಈಗಾಗಲೇ CBIಗೆ ವಹಿಸಿದೆ. ಏನು CID IG ಪ್ರತ್ಯೇಕವಾಗಿ ಗೃಹ ಸಚಿವರಿಗೆ ಏನು ಶಿಫಾರಸನ್ನ ಮಾಡಿದ್ದಾರೆ. ಹಿರಿಯ ಅಧಿಕಾರಿಯೊಬ್ಬರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಆ ಹಿನ್ನೆಲೆಯಲ್ಲಿ ಇನ್ನೊಬ್ಬ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ರಾಘವೇಂದ್ರ, ಎಸ್, ಈಗ ಈ ಪ್ರಕರಣ CBI ತನಿಖೆಯ ಹಂತದಲ್ಲಿರುವಾಗ CID IG ಕೊಡುವಂತ ವರದಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗತ್ತೆ? CBI ವರದಿ ಬರೋ ತನಕ ರಾಜ್ಯ ಸರ್ಕಾರ ಕಾಯೋದಿಲ್ವಾ? ಈ ವರದಿಯನ್ನು ಆಧರಿಸಿಯೇ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗತ್ತಾ ಅನ್ನುವಂಥದ್ದು? ರಾಘವೇಂದ್ರ, ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಸರ್ಕಾರ ಯಾರು ಅಧಿಕಾರಿಗಳು ತಪ್ಪು ಮಾಡಿರ್ಬೋದು ಅಥವಾ ಅಕ್ರಮದಲ್ಲಿ ಭಾಗಿಯಾಗಿರುವಂತವ್ರು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರೋದ್ರಿಂದ, ಅಂತವ್ರನ್ನ ಅಮಾನತ್ ಮಾಡುವಂತ ಅಧಿಕಾರ ಸರ್ಕಾರಕ್ಕೆ ಇರೋದ್ರಿಂದ ಈ ಬಗ್ಗೆ ಸರ್ಕಾರವೇ ತೀರ್ಮಾನ ತೆಗೆದುಕೊಳ್ಳಬಹುದು. ಮುಂದಿನ ತನಿಖೆ ಏನಾದ್ರೂ ಇದ್ರೆ ಆ ಅಧಿಕಾರಿ ಮೇಲೆ ಹೆಚ್ಚಿನ ಕ್ರಮ ಕೈಗೊಳ್ಳುವಂತದ್ದು ಅದನ್ನ CBIಗೆ ಸರ್ಕಾರ ಹಸ್ತಾಂತರ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ಈಗ CID IG ಕೊಟ್ಟಿರುವಂತ ಏನು ಶಿಫಾರಸ್ ಇದೆ ಅದರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ರಾಘವೇಂದ್ರ, ಥ್ಯಾಂಕ್ ಯು ಪಾಗೋಜಿ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಅಕ್ರಮ ಲಾಟರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾಟರಿ ಹಗರಣಕ್ಕೆ ಇನ್ನೊಬ್ಬ IPS ಅಧಿಕಾರಿ ಬಲಿ ಆಗುವಂಥದ್ದು. ಲಾಟರಿ ಹಗರಣಕ್ಕೆ ಸಿಲುಕೊಂಡಿರುವಂತಹ IPS ಅಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ ಈಗ
ಮುಂದಿರುವಂತಹ ಪ್ರಶ್ನೆ. ಲಾಟರಿ ಹಗರಣಕ್ಕೆ ಮೊದಲು ಬಲಿಯಾಗಿರುವ IGP ಅಲೋಕ್ ಕುಮಾರ್ ಈಗ ಇನ್ನೊಬ್ಬ IPS ಅಧಿಕಾರಿಯ ಬಲಿ ಸಾಧ್ಯತೆ, ಈ ಒಂದು ಸೂಚನೆಯನ್ನ ಗೃಹ ಸಚಿವ KJ ಜಾರ್ಜ್ ಕೊಟ್ಟಿರ್ತಾರೆ. ಈಗಾಗಲೇ CID IG ಕೊಟ್ಟಿರುವಂತಹ ಮಧ್ಯಂತರ ವರದಿಯ ಆಧಾರದ ಮೇಲೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗತ್ತೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಪ್ರಾಯಶಃ ಇನ್ನೊಬ್ಬ ಅಧಿಕಾರಿಯ ತಲೆದಂಡ ಆಗುವಂಥದ್ದು. ಆದರೆ ಯಾರು ಆ ಅಧಿಕಾರಿ ಎನ್ನುವಂಥದ್ದು ಒಂದು ಕುತೂಹಲವನ್ನು ಮೂಡಿಸಿದೆ. ಪ್ರಾಯಶಃ ಇವತ್ತು ಸಂಜೆಯ ಹೊತ್ತಿಗಾಗಲೇ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತು ಈಗಾಗಲೇ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಒಟ್ಟಾರೆಯಾಗಿ ಸುವರ್ಣ ನ್ಯೂಸ್ ಬಯಲಿಗೆಳೆದಂತಹ ಈ ಒಂದು ಲಾಟ್ರಿ ದಂಧೆಯ ಹಗರಣಕ್ಕೆ ಈಗಾಗಲೇ ಸಾಕಷ್ಟು ಜನರ ತಲೆದಂಡ ಆಗ್ತಿರುವಂಥದ್ದು. ಮತ್ತೊಬ್ಬ IPS ಅಧಿಕಾರಿಯ ತಲೆದಂಡದ ಸಾಧ್ಯತೆಯನ್ನ ರಾಜ್ಯದ ಗೃಹ ಸಚಿವ KJ ಜಾರ್ಜ್ ಕೊಟ್ಟಿರುವಂತಹದ್ದು. ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಒಂದು ಅಕ್ರಮ ಲಾಟ್ರಿ ದಂಧೆಯ ವಿಸ್ತೃತ ವರದಿಯನ್ನು ಸುವರ್ಣ ನ್ಯೂಸ್ ಬಯಲಿಗೆ ಎಳಿತಿದ್ದ ಹಾಗೆ ಕೆಲವು IPS ಅಧಿಕಾರಿಗಳ ತಲೆದಂಡೆ ಆಗ್ತಿರುವಂಥದ್ದು. ಅದರ ಮತ್ತೊಂದು ಮುನ್ಸೂಚನೆಯನ್ನ ಈಗ ಅಲೋಕ್ ಕುಮಾರ್, ಈಗ ರಾಜ್ಯದ ಗೃಹ ಸಚಿವರಾದಂತಹ KJ ಜಾರ್ಜ್ ಅವರು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇವತ್ತು ಇನ್ನೊಬ್ಬ ಅಧಿಕಾರಿಯ ತಲೆದಂಡ ಆಗುತ್ತಾ? ಆಗೋದಾದ್ರೆ ಯಾರು ಅನ್ನುವಂತಹ ಗುಮಾನಿ ಏನಾದರೂ ವ್ಯಕ್ತ ಆಗಿದೆಯಾ, ಬಹಿರಂಗ ಆಗಿದೆಯಾ ಅನ್ನುವಂಥದ್ದು? ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚಿತವಾದಂತಹ ವಿಷಯ ಅಂದ್ರೆ ಒಂದಂಕಿ ಬಹುಕೋಟಿ ಲಾಟರಿ ಹಗರಣ ಎಂಬುದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಕೆಟ್ ಯಾರು ಅನ್ನೋದು ಕಳೆದ 2-3 ದಿನಗಳಿಂದಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚಿತವಾಗಿ ಕಂಡುಬರುವಂತಹ ವಿಷಯ ಆಗಿರುತ್ತೆ. ಯಾಕಂದ್ರೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಒಂದು ಹಗರಣವನ್ನು ಬಯಲಿಗೆಳೆದ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು 32 ಜನ ಪೊಲೀಸ್ ಅಧಿಕಾರಿಗಳು ಆರೋಪಿ ಪಾರಿರಾಜನ್ ಜೊತೆ ಸಂಪರ್ಕ ಹೊಂದಿರುವುದು ಬಹಿರಂಗವಾಯಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ IPS ಅಧಿಕಾರಿ SP ಆದಂತಹ ಧರಣೀಶ್ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಮತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಅಲೋಕ್ ಕುಮಾರ್ ಅವರನ್ನು ಕೂಡ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅಲೋಕ್ ಕುಮಾರ್ ಅವರ ಅಮಾನತಿಗೆ ಕೂಡ ಸ್ಪಷ್ಟವಾದಂತಹ ಒಂದು ಕಾರಣ ಇತ್ತು. ಅಂದ್ರೆ ಆರೋಪಿ ಪರಿರಾಜನ್ ಜೊತೆ ಸುಮಾರು 119 ಕಾಲ್ಗಳ ಫೋನ್ ಸಂಪರ್ಕ, ಮತ್ತೆ ಅವರು ಅಲೋಕ್ ಕುಮಾರ್ ಕೂಡ ಆರೋಪಿ ಪರಿರಾಜನ್ ತನ್ನ ಹಿತೈಷಿ ಅನ್ನೋದು ಬಹಿರಂಗವಾಗಿ ಹೇಳಿಕೊಟ್ಟಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಅವ್ರನ್ನ ಅಮಾನತು ಮಾಡಲಾಗಿದೆ. ಅದಾದ ಮೇಲೆ ಮತ್ತೊಬ್ಬ DGP ಓಂ ಪ್ರಕಾಶ್ ಅವರ ಆಪ್ತ ಸಹಾಯಕರಾದಂತಹ ನಾಗರಾಜ್ ಅವರನ್ನು ಕೂಡ ಆರೋಪಿ ಪಾರಿರಾಜನ್ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋ ಒಂದು ಆಧಾರದ ಮೇಲೆ ಅಮಾನತು ಮಾಡುವಂತ ಈ ಒಂದು ಎಲ್ಲಾ ಬೆಳವಣಿಗೆ ನಡುವೆ ಈ ಒಂದು ಪ್ರಕರಣ ಈಗ ಸದ್ಯ CBI ಕೂಡ ಹೋಗಿರುವಂತದ್ದು. ಈಗಾಗಲೇ ಆ ವರದಿಯಲ್ಲಿ ಅಂದ್ರೆ CID IG ನೀಡಿದಂತಹ ವರದಿಯಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಹೆಸರುವಂತು, ಅದರಲ್ಲಿ ಮುಖ್ಯವಾಗಿ ಮತ್ತೊಬ್ಬ IG ಹೆಸರನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರುವಂತ ಆ ಒಂದು ವ್ಯಕ್ತಿಯ ಹೆಸರು ಕೂಡ ಸುವರ್ಣ ಖಚಿತವಾಗಿರುವಂತದ್ದು. ಅವರು ಈಗಾಗಲೇ ಈ ಒಂದು ಲಾಟರಿ ಹಗರಣದಲ್ಲಿ ಮೊದಲನೇದಾಗಿ ವರ್ಗಾವಣೆಗೊಂಡಂತಹ IG ಆದಂತಹ ಪದ್ಮನಯನ ಅವರನ್ನ ಈಗಾಗಲೇ ಅಮಾನತು ಮಾಡಿ ಅನ್ನೋ ಒಂದು ಶಿಫಾರಸನ್ನು ಕೂಡ DGP ಓಂ ಪ್ರಕಾಶ್ ಅವರು ಸರ್ಕಾರಕ್ಕೆ ಸಲ್ಲಿಸುವಂತ ಅವ್ರ ಸರ್ಕಾರ ಕೂಡ ಅನುಮೋದನೆ ಕೊಟ್ಟು ಈಗಾಗಲೇ DPR ಕೂಡ ವರ್ಗಾವಣೆ. ಬಹುಶಃ ಇವತ್ತು ಸಂಜೆ ತಪ್ಪರೆ ನಾಳೆ ಬೆಳಗ್ಗೆ ಒಳಗಾಗಿ ಒಂದು ಅಂತಿಮ ಆದೇಶ ಕೂಡ ಬರುವುದು. ಬಹುಶಃ IG ಪದ್ಮನಯನ ಅವರ ಅಮಾನತು ಕೂಡ ಬಹುಶಃ ಸಂಜೆ ಹೊರಬೀಳುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ರಾಘವೇಂದ್ರ ಕಾಂಚ. ಎಸ್, ಈ ಒಂದು ಪ್ರಕರಣದಲ್ಲಿ ಪದ್ಮನಯನ ಅವರ ಬಗ್ಗೆ ಕೇಳಿ ಬಂದಂತಹ ಆರೋಪ ಏನು ರವಿ? ಖಂಡಿತವಾಗೂ ಅವರು ಈ ಹಿಂದೆ ಲಾಟರಿ ವಿಂಗ್ ನ ಉಸ್ತುವಾರಿಯನ್ನು ಕೂಡ ವಹಿಸಿರುವಂತರು, IG ಆಗಿ ಕೆಲಸ ಮಾಡಿರುವಂತ, ಮತ್ತೆ DIG ವಿಂಗ್ ಅಲ್ಲೂ ಕೂಡ ಅವರು ಇದ್ದಂತಹ ಒಂದು ಕಾರಣಕ್ಕೋಸ್ಕರ ಆರೋಪಿ ಅಂದ್ರೆ ಈ ಒಂದು ಎಲ್ಲಾ ಬೆಳವಣಿಗೆಗೂ ಕೂಡ ಅಂದ್ರೆ ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಲಾಟರಿ ಕರ್ನಾಟಕ ರಾಜ್ಯದಲ್ಲಿ ವಿಸ್ತಾರವಾಗಕ್ಕೆ ಅವರು ಒಂದು ರೀತಿಯಾದಂತಹ ಒಂದು ಸಹಕಾರ ಕೊಟ್ಟಿರುವಂತಹ ಆರೋಪ. ಅಂದ್ರೆ ಅವರು ಉಸ್ತುವಾರಿಯಲ್ಲಿ ಕೆಳಗಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಬಹುಶಃ ಈ ಒಂದು ಹೊತ್ತಿನಲ್ಲಿ ಕೂಡ ಸರ್ಕಾರ ಅವ್ರ ಮೇಲೆ ಹಾಕಿರುವಂತದ್ದು. ಮತ್ತೆ ಮುಖ್ಯವಾಗಿ ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಪದ್ಮನಯನ ಮೇಲೆ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡೋದಕ್ಕೆ ಆರೋಪಿ ಪಾರಿರಾಜನ್ ಜೊತೆ ಪದ್ಮನಯನ ಕೂಡ ಸಾಕಷ್ಟು ಸಂಪರ್ಕ ಹೊಂದಿದ್ದಾರೆ, ಆ ಬಗ್ಗೆ ಕೂಡ ತನಿಖೆ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಹೇಳಿದ್ರು. ಮತ್ತೆ ಇದೇ ಮಧ್ಯ ಈ ಒಂದು ಪ್ರಕರಣ CID ಹೋಗುವ ಸಂದರ್ಭದಲ್ಲೂ ಕೂಡ ಆರೋಪಿ ಪರಿರಾಜನ್ ಪದ್ಮನಯನ ಅವರ ಜೊತೆ ಸಂಪರ್ಕ ಹೊಂದಿರುವ ವಿಷಯ ಕೂಡ ಶಂಕೆ ವ್ಯಕ್ತವಾಯಿತು. ಬಹುಶಃ ಈ ಫೋನ್ ಕಾಲ್ ಲಿಸ್ಟ್ ನಲ್ಲಿ ಆ ಒಂದು ವಿಷಯ ಕೂಡ ಖಚಿತವಾಗಿದ್ದಂತಹ ಹಿನ್ನೆಲೆಯಲ್ಲಿ ಬಹುಶಃ ಅವರು ಇವತ್ತು ಅಮಾನತಿಗೆ ಶಿಫಾರಸನ್ನು ಮಾಡುವಂತಹದ್ದು. ರಾಘವೇಂದ್ರ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.